ಆನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಸಮಾಚಾರ ಮತ್ತು ಕಾರ್ಯಕ್ರಮಕ್ಕೆ 132ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ಒಂದು 2 ಮಹತ್ವದ ಪುಸ್ತಕಗಳನ್ನು ತೆಗೆದುಕೊಂಡು ನಿಮ್ಮ ಎದುರಿಗೆ ಬಂದಿದ್ದೇನೆ. ಕಚೇರಿ ರಜೆ ಇರುವುದರಿಂದ, ಆದರೂ ಪಾರ್ಷಿಯಲ್ ಕೆಲಸ ಮನೆಯಿಂದ ಇರುವುದರಿಂದ ತಮ್ಮೆಲ್ಲರ ಒಂದು ಕರ್ತವ್ಯಕ್ಕೆ ನಾನು ಹಾಜರು. ಇಲ್ಲಿ ಒಂದು ಪುಸ್ತಕ ಇದೆ, ಎಚ್ ನರಸಿಂಹಸ್ವಾಮಿ ಅವರು ಬರೆದಿರೋದು. ಅದನ್ನು ಇಂಗ್ಲೀಷಿಗೆ ರೂಪಾಂತರ ಮಾಡಿದ್ದಾರೆ. ಅವ್ರ ಹೆಸರು ಬಂದುಬಿಟ್ಟು ಜಯಂತ್ ಕೃಪಲಾನಿ ಅಂತ. ಹೊಂಡುರಾಸ್ ಆಫ್ ಸೈಂಟ್ ಸಾಯಿಬಾಬಾ, ವಂಡ್ರಸ್ ಸೈಂಟ್ ಸಾಯಿಬಾಬಾ ಅಂತ. ಜಯಂತ್ ಕೃಪಲಾನಿ ಈಸ್ ಎ ವೆರಿ ನೋನ್ ರಿನೌಂಡ್ ಆಥರ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಐ ಥಿಂಕ್ ದಿಸ್ ಇಸ್ ಎ 4th ಬುಕ್ ಹಿ ಈಸ್ ರೈಟಿಂಗ್. 4ನೇ ಪುಸ್ತಕ. ಸಾಯಿ ಸಚ್ಚರಿತೆಯಲ್ಲಿ ಇರಲಾರದ ಅಂಶಗಳು ಇದರಲ್ಲಿ ಇದ್ದಾವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾಯ್ತು ಅಂದರೆ ಪವರ್ ಓವರ್ ಬರ್ತ್ ಆ್ಯಂಡ್ ಡೆತ್ ಆ್ಯಂಡ್ ಸಾಯಿಬಾಬಾ. ಆಮೇಲೆ ಆ್ಯನ್ ಓಪನ್ ಗ್ಯಾರಂಟಿ ಅಂತ ಒಂದಿದೆ. ಓಕೆ, ಅಲ್ಲ ಮತ್ತು ಈಶ್ವರ ಬೇರೆನ ಅಂತ ಒಬ್ಬರು ಕೇಳಿರ್ತಾರೆ. ಅದು ಪ್ರಶ್ನೆಗೆ ಬಾಬಾ ಸಮರ್ಥ ಉತ್ತರ ಕೊಡ್ತಾರೆ. ದ ಗ್ರೇಟ್ಫುಲ್ ಅಫಿಷಿಯಲ್ ಅಂತ ಒಂದಿದೆ, ಅದು ಸಚ್ಚರಿತೆಯಲ್ಲಿ ಕೇಳಿಬರಲ್ಲ, ರೆವೆನ್ಯೂ ಇನ್ಸ್ಪೆಕ್ಟರ್ ಕಥೆ. ಇನ್ನೂ ಅತ್ಯಂತ ರೋಚಕ ಕಥೆಗಳು ಸಾಯಿ ಸಚ್ಚರಿತ್ರೆಯಲ್ಲಿ ಯಾವ ಇಲ್ಲ, ಅದು ಈ ವಂಡ್ರಸ್ ಸೈಂಟ್ ಸಾಯಿಬಾಬಾ ಅಲ್ಲಿ ಎಚ್ ನರಸಿಂಹಸ್ವಾಮಿ ಬರೆದಿರೋದನ್ನು ಕನ್ನಡಕ್ಕೆ ಇವರು ಇಂಗ್ಲೀಷ್ ರೂಪಾಂತರ ಮಾಡಿದ್ದಾರೆ. ಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ. ಪ್ರತಿಯೊಬ್ಬರಿಗೂ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಅವರೇ ಒಂದು ಕಾಂಪ್ಲಿಮೆಂಟಾಗಿ ಕೊಡ್ತಾರೆ. ಆ ಪುಸ್ತಕ ತೊಗೊಂಡ್ರೆ ಈ ಪುಸ್ತಕ ಕಾಂಪ್ಲಿಮೆಂಟು. ಇದರ ಹೆಸರು ಬಂದುಬಿಟ್ಟು ಉದಿ. ಇಲ್ಲಿ ಸೆಲ್ಫಿ ಇರೋದರಿಂದ ಉಲ್ಟಾ ಕಾಣ್ತಾ ಇದೆ ಅಕ್ಷರಗಳು. ಉದಿ ದ ಮಿರಾಕಲ್ ಕ್ಯೂರ್ ಅಂತ. ಏನೇ ರೋಗ ಬಂದರೂ ಉದಿ ಹಚ್ಕೊಂಡ್ರೆ ರೋಗ ಹೇಗೆ ಕ್ಯೂರ್ ಆಗುತ್ತೆ ಅನ್ನೋದಕ್ಕೆ ವೈಜ್ಞಾನಿಕ ಕಾರಣ ಇಲ್ಲಿ ಜಯಂತ್ ಕೃಪಲಾನಿಯವರು ಕೊಡ್ತಾರೆ. ಬಾಬನೇಕೆ ನಾವು ಸಾಕ್ಷಾತ್ ಪರಬ್ರಹ್ಮ ಅಂತ ಕರಿತೀವಿ, ಇಷ್ಟು ಜನ ಸಂತರಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಯಾಕೆ ಹೇಳ್ತೀವಿ, ಇದೆಲ್ಲವೂ ಇದರಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಉದಿಯ ಮಹತ್ವವನ್ನು ಬಾಬಾ ಹೇಳಿದ್ದಾರೆ. ಇದು ಒರಿಜಿನಲ್ ಫೋಟೋ ಆಫ್ ಶ್ರೀ ಶಿರಡಿ ಸಾಯಿ ಬಾಬಾ. ಬಾಬಾ ಕೃಪೆ ಉಗಾದಿ ದಿವಸ ಎಲ್ರಿಗೂ ಇದೆ. ನನ್ನ ಅತ್ಯಂತ ಬಾಲ್ಯ ಸ್ನೇಹಿತ ಉಗಾದಿ ಅನ್ಬೇಡವ ಉಮೇಶ್, ಇದು ಯುಗಾದಿ ಅಂತ. ಖಂಡಿತ ಯುಗ ಪ್ಲಸ್ ಆದಿ ಈಕ್ವಲ್ ಟು ಯುಗಾದಿ. ಪರಾಭವ ನಾಮ ಸಂವತ್ಸರ, ನಿಮ್ಮ ಕಷ್ಟಗಳೆಲ್ಲವೂ ಪರಾಭವಗೊಳ್ಳಲಿ. ಬಾಬಾ ಆಶೀರ್ವಾದ ಮಾಡ್ತಾ ಇದ್ದಾರೆ ನೋಡಿ. ರೇಖಿ ಮೂಲಕ ನಾನು ಪ್ರತಿಯೊಬ್ಬರಿಗೂ ವೀಕ್ಷಕರಿಗೆ ಸಂವತ್ಸರದ ಶುಭಾಶಯಗಳು ಮತ್ತು ಆಶೀರ್ವಾದಗಳು ರವಾನಿಸುತ್ತಿರುವೆ. ಯಾಕಂದರೆ ಪ್ರತಿಯೊಬ್ಬ ಹೀಲರ್ನ ದೇವ್ರ ಥರ ನೋಡ್ತಾರೆ ಹೀಲೀಸು. ಹಾಗಂತ ನಾವು ಗರ್ವದಿಂದ ಇರಬಾರ್ದು. ನಮ್ಮ ರೆಸ್ಪೆಕ್ಟಿವ್ ಕೌಚಲ್ಲಿ ನಾವು ಇರಬೇಕು. ಬಾಬಾ ಒರಿಜಿನಲ್ ಫೋಟೋ ಕಣ್ಣು ತೆಗಿಯೋಕ್ಕೆ ಆಗೋಲ್ಲ ನೋಡಿ ಅಲ್ವಾ, ಅಷ್ಟು ಸುಂದರವಾಗಿದೆ. ಈ ಪುಸ್ತಕವನ್ನು ಹೌಸ್ ಆಫ್ ಸಾಯಿ ಅನ್ನೋರು ಬರೆದಿದ್ದಾರೆ, ಜಯಂತ್ ಕೃಪಲಾನಿ ಅಂತ. ನೀವು www.houseofsai.org ಅಂತ ಹೊಡೀರಿ. ವೆಬ್ಸೈಟಲ್ಲಿ ಯಾವ್ಯಾವ ಪುಸ್ತಕ ಬೇಕು ಅಂತ ನಿಮ್ಗೆ ಲಿಸ್ಟ್ ಬರುತ್ತೆ. ಅದರಲ್ಲಿ ವಂಡರ್ಸ್ ಆಫ್ ಸೈಂಟ್ ಅಂತ ಕೊಟ್ಟರೆ ನಿಮಗೆ ಪುಸ್ತಕ ಆರ್ಡರ್ ಸಿಗುತ್ತೆ. 175 ಕೇವಲ. ಉದಿ ಪುಸ್ತಕ ಫ್ರೀ ಬಂದಿದೆ. ಇನ್ನೊಂದು ಏನು ಈ ಪುಸ್ತಕದ ಅಡ್ವಾಂಟೇಜು ಅಂದರೆ ನಿಮಗೆ 2 ಬಾಬಾ ಒರಿಜಿನಲ್ ಆಶೀರ್ವಾದ ಇರತಕ್ಕಂತಹ ಫೋಟೋಸು ಪ್ಲಸ್ ಉದಿ 4 ಪ್ಯಾಕೆಟ್ ಉದಿ ಕಳಿಸ್ತಾರೆ. ಬರೀ ಉದಿಯ ಮಹತ್ವ ಹೇಳಿಬಿಟ್ರೆ ಅಲ್ಲ, ಉದಿಯನ್ನು ಕಳಿಸ್ಕೊಡ್ಬೇಕು ಅಂತ. ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ 2 ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಬೇಕು ಅಂತಿತ್ತು. ಕೆರೂರ್ ಸರ್ ಅವರಿಗೆ ವಂದನೆಗಳು. ಡಾಕ್ಟರ್ SR ಕೆರೂರ್ ಅವರು ನಿವೃತ್ತ ರೈಲ್ವೆ ಅಧಿಕಾರಿ ಮತ್ತು IIT ಪ್ರೊಫೆಸರ್. ಅವ್ರ ಮನೆಗೆ ನಿನ್ನೆ ಕರೆಯೋಣವಾಯಿತು. ಬಾಬಾ ಕಳಿಸ್ಕೊಟ್ರು. ಅವರು ಪುಸ್ತಕವನ್ನು ತೆಗೆದುಕೊಂಡು ಅಕ್ಕಲಕೋಟೆ ಸ್ವಾಮಿದು ಬಹಳ ಖುಷಿಯಾದರು. ಯಾಕಂದರೆ ಅವ್ರ ಮಿಸ್ಸಸ್ ಅಖಂಡ ಭಕ್ತೆ ದತ್ತಾತ್ರೇಯ ಸ್ವಾಮಿಗಳದು. ಆದ್ದರಿಂದ ಅವರು ನಿನ್ನ ಒಂದು ವಿನಮ್ರತೆಗೆ ತಲೆಬಾಗಿದ್ದೀನಿ ಉಮೇಶ್ ಅಂದರು. ನನ್ನದೆನ್ನುವುದು ಏನೂ ಇಲ್ಲ, ಎಲ್ಲವೂ ಸಾಯಿ ಇಚ್ಛೆ ಅಲ್ವಾ. ನಾವು ಭಕ್ತಿ ಮಾಡೋದಕ್ಕೆ ಕಾವಿಲ್ದೀವ ನೋಡಿಕೊಂಡು ನಾವು ಮಾಡಬೇಕು. ದ ವೇ ಇನ್ ವಿಚ್ ಯು ಆರ್ ರೀಚಿಂಗ್ ಸಾಯಿ ಇಸ್ ವೆರಿ ನೈಸ್ ಅಂತ ಹೇಳಿದರು. ಅದು ನಮ್ಮ ಆಶೀರ್ವಾದ ಗುರುಗಳೇ ಅಂತ ಹೇಳಿದೆ ನಾವು SR ಕೆರೂರ್ಜಿಗೆ. ನಮ್ಮ ತಂದೆ ವಯಸ್ಸವ್ರಿಗೆ 81 ಇಯರ್ಸ್. ಯಾರು ಕೇಳಿದರೆ ನೋಡೋಣ. ಡೈರಿ ಕಾಯ್ತಾ ಇದೆ. ಓಕೆ ನೋಡಿ, ಬಾಬಾ ಇಲ್ಲಿ ಕೂತಿದ್ದಾರೆ 132ನೇ ಭಾಗಕ್ಕೆ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರಕ್ಕೆ ಯಾರು ಕೇಳಿದ್ದಾರೆ? ಓಕೆ, ರಶ್ಮಿ ಮೈಸೂರು, ರಾಜು ಬಂಟ್ವಾಳದಿಂದ, ಕೊಟ್ರಮ್ಮ ಆ್ಯಸ್ ಯೂಶ್ವಲ್. ನೆಕ್ಸ್ಟ್ ರವಿ ಕಿರಣ್ ಕೇಳಿದ್ದಾರೆ, ರಾಜು ಕುಂಬಳಗೌಡು. ಆಮೇಲೆ ಸಮನ್ವಿತಾ ಕೇಳಿದ್ದಾರೆ, ಸುಚಿತ್ ಮ್ಯಾಗೇರಿ ಅವರು ಕೇಳಿದ್ದಾರೆ, ಸೊಂಡೂರಿಂದ ಶಿವಪ್ಪ ಕೇಳಿದ್ದಾನೆ, ಕಾವ್ಯ ಮೈಸೂರಿಂದ ಕೇಳಿದ್ದಾಳೆ ಮತ್ತು ಕೊಟ್ರಮ್ಮ ಅವ್ರು ಕೇಳಿದ್ದಾರೆ. 5 ನಿಮಿಷ ಆಯಿತು.
ಅವಸರದಲ್ಲಿ ಪುಸ್ತಕವನ್ನು ತೆಗೆದುಕೊಂಡು ಮತ್ತೆ ಈಗ ನಮ್ಮೆದುರಿಗೆ ಹಾಜರಾಗಬೇಕು. ಸಾಯಿರಾಮ್.